ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ಏನಾಗ್ತಿದೆ ಅಂದರೆ, ಇವತ್ತು ರಾಜ್ಯದಲ್ಲಿ, ಅದು ನಮ್ಮ ಬೆಂಗಳೂರಿನಲ್ಲಿ ಕೆಲವು ಹಾಸ್ಪಿಟಲ್ಗಳಲ್ಲಿ ಮತ್ತು ಹಾಗೆಯೇ ಒಂದು ಸರ್ಕಾರಿಯ ಒಂದು ಕಚೇರಿಗಳಲ್ಲಿ, ಸರ್ಕಾರಿಯ ಬಸ್ ಸ್ಟಾಪ್ಗಳಲ್ಲಿ ಹಾಗೂ ಖಾಸಗಿಯ ಒಂದು ಕಚೇರಿಗಳಾಗಲಿ, ಇನ್ನೊಂದು ಕಚೇರಿಗಳಿಗೆ ಹೋದರೆ ಅಲ್ಲಿ ಏನು ಟೂ ವೀಲರ್ಗೆ ಫೋರ್ ವೀಲರ್ಗೆ ಚಾರ್ಜಸ್ ಮಾಡ್ತಾರೆ. ಅದು ಚಾರ್ಜಸ್ಸು ಇರುವಂಥದ್ದು 10 ರಿಂದ 15 ರೂಪಾಯಿ ಗಂಟೆಗೆ ತೊಗೋಬೇಕು. ಅದು ಗೌರ್ಮೆಂಟ್ ಶುಲ್ಕ ತಗೊಳ್ಳಿ, ಆದರೆ 40, 50, 100 ನುಂಗಿ ನೀರು ಕುಡಿತಿದ್ದಾರೆ. ಎಲ್ಲೋ ಒಂದು ಕಡೆ ನನ್ನ ಸ್ನೇಹಿತ ಒಂದು ವಿಡಿಯೋ ಕಳಿಸ್ತಲ್ಲಿ ಅವನು ಹೇಳ್ತಿದ್ದ ಅವನ ನೋವನ್ನ. ಹಣ ತಗೊಳ್ಳುವಂಥ 15-20 ರೂಪಾಯಿಗೆ 40 ರಿಂದ 100 ರೂಪಾಯಿ ಹಣವನ್ನು ಲೂಟಿ ಮಾಡ್ತಿದ್ದಾರೆ. ಕೊಡೋ, ಬಿಡೋ, ಅದು ಮಾಡೋ, ಇದು ಮಾಡೋ ಅಂತ ಏನು ದಬ್ಬಾಳಿಕೆನ ಮಾಡ್ತಿದ್ದಾರೆ. ದಬ್ಬಾಳಿಕೆ ಮಾಡಿ ಹಣವನ್ನು ವಸೂಲಿ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಜಯದೇವ ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಒಂದು ಎಲ್ಲೋ ಒಂದು ಕಡೆ ಪಾರ್ಕಿಂಗ್ ಸಿಬ್ಬಂದಿ ಯಾವ ರೀತಿ ಒಂದು ಹಗಲು ದರೋಡೆಗೆ ನಿಂತಿದ್ದಾನೆ ಅಂದರೆ, ಏನೋ ದುಡ್ಡನ್ನ ಕೊಡು ಅಂತ ಹೇಳಿ ಎಷ್ಟು ಇದ್ರ ರೊಕ್ಕ ಈಶ್ವರದಂತೆ ರಾಕ್ಷಸನಂತೆ ಹಣ ನನ್ನನ್ನು ಕೇವಲವಾಗಿ ಮಾತಾಡಿಸ್ತಾ ಅಂತ ಪಾಪ ನೋವಿನಿಂದ ಆ ಒಂದು ಚಾಲಕ ಒಂದು ಯಾರೋ ಪೇಷಂಟ್ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಹೇಳ್ತಾನೆ. ಎಲ್ಲೋ ಒಂದು ಕಡೆ ಏನಾಗ್ತಿದೆ, ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಇವತ್ತು ಸರ್ಕಾರಗಳು ಏನು ಮಾಡ್ತಿವೆ, ಎಲ್ಲೋ ಒಂದು ಕಡೆ ಒಂದು ಜನಸಾಮಾನ್ಯರ ಹಕ್ಕುಗಳನ್ನು, ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆಗಳು ಆಗ್ತಿದೆ. ಇವತ್ತು ಜನಸಾಮಾನ್ಯರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಏನಿದೆ ಅದು ಸರಿಯಾದಂಥದ್ದು ಸಿಗ್ತಾ ಇಲ್ಲ. ನಮ್ಮ ರಾಜ್ಯ ಸರ್ಕಾರಗಳಂತೂ ಮದ್ಯಪ್ರಿಯದ ಮೇಲೆ ಜಾಸ್ತಿ ದುಡ್ಡು ರೇಟ್ ಮಾಡೋದು, ಸುಂಕನ, ಇನ್ನು ಚಿನ್ನದ ಮೇಲೆ ಜಾಸ್ತಿ ಇದು ಮಾಡೋದು, ಇನ್ನೊಂದ್ರ ಮೇಲೆ ಮಾಡೋದು. ಎಲ್ಲೋ ಒಂದು ಕಡೆ ಎಲ್ಲಿ ಅವ್ರಿಗೆ ಆದಾಯ ಬರುತ್ತೆ ಸರ್ಕಾರಕ್ಕೆ, ಅದಕ್ಕೆ ಅವರು ದುಪ್ಪಟ್ಟವನ್ನು ಹಣವನ್ನು ಜಾಸ್ತಿ ಮಾಡ್ತಾರೆ ಹೊರತು ಜನಸಾಮಾನ್ಯರಿಗೆ ಉಪಯೋಗವಂಥದ್ದಾಗಲಿ. ಎಲ್ಲ ಒಂದು ಕಡೆ ಇವತ್ತು ಜನಸಾಮಾನ್ಯರು ಹಳ್ಳಿಗಾಡಿಯಿಂದ ಬರ್ತಾರೆ, ಹಳ್ಳಿಗಾಡಿನಿಂದ ಬಂದು ಪಟ್ಟಣಕ್ಕೆ ಬಂದು ಎಲ್ಲೋ ಒಂದು ಕಡೆ ಪಾರ್ಕಿಂಗ್ ಮಾಡೋ, ಎಲ್ಲೋ ಒಂದು ಕಡೆ ಕೂಲಿ ನಾಲಿ ಮಾಡೋಕ್ಕೂ ಹೋಗ್ತಾರೆ. ಏನೋ ತದಂಥ ದ್ವಿಚಕ್ರ ವಾಹನ ಒಂದು ಕಾರ್ನ ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಆದರೆ ಅದನ್ನೇ ದುರುಪಯೋಗ ಮಾಡಿಕೊಂಡು ಇವತ್ತು ರಾಜ್ಯದಲ್ಲಿ ಇವತ್ತು ನಮ್ಮ ಅದು ಬೆಂಗಳೂರಲ್ಲಿ ಎಷ್ಟೋ ಅದು ದಂಧೆಗಳಾಗ್ಬಿಟ್ಟಿದೆ. ಅದನ್ನೇ ಒಂದು ಕಮರ್ಷಿಯಲಾಗಿ ದುಡ್ಡನ್ನು ಲೂಟಿ ಮಾಡ್ತಿದ್ದಾರೆ. ಎಲ್ಲ ಒಂದು ಕಡೆ ಕೇಳುವಂಥವ್ರು ಯಾರೂ ಇಲ್ಲ, ಪ್ರಶ್ನೆ ಮಾಡುವಂಥವ್ರು ಯಾರಿಲ್ಲ. ರಾಜಕಾರಣಿಗಳಿಗಾಗಲಿ, ಅಲ್ಲಿನ ಒಂದು ನಗರಸಭಾ ಮೆಂಬರ್ಗಳಾಗಲಿ, ಅಲ್ಲಿನ ಒಂದು ಕಾರ್ಪೊರೇಟ್ಗಳಿಗಾಗಲಿ, ಅಲ್ಲಿನ ಒಂದು ಗ್ರಾಮ ಪಂಚಾಯತ್ ಸದಸ್ಯರು ಇನ್ನೊಬ್ಬರಿಗೂ ರಾಜಕೀಯದ ವ್ಯಕ್ತಿಗಳಿಗೂ ಹೋಗುವಂಥ ಮಾಮೂಲುಗಳು ಹೋಗ್ತದೆ. ಇದು ನಮ್ಮ ಒಂದು ದುರ್ವ್ಯವಸ್ಥೆ, ಇದು ಒಂದು ವ್ಯವಸ್ಥೆ, ಒಂದು ಕೈಗನ್ನಡಿ. ಇಂಥದ್ರಲ್ಲಿ ನಮ್ಮ ಜನಸಾಮಾನ್ಯರು ಯಾವ ರೀತಿ ಇವತ್ತು ಬದುಕಬೇಕು. ಎಲ್ಲೋ ಒಂದು ಕಡೆ ನಾನು ಆ ವಿಡಿಯೋನ ನೋಡಿ ನನಗೆ ಆಘಾತ ಆಯಿತು. ಯಾವ ರೀತಿ ಒಂದು ಹಗಲು ದರೋಡೆಗೆ ನಿಂತಿದ್ದಾರೆ ಇವತ್ತು ಆ ಒಂದು ಏನು ಸಿಬ್ಬಂದಿಗಳು, ಏನು ಪಾರ್ಕಿಂಗ್ನ ಸಿಬ್ಬಂದಿಗಳು ಯಾವ ರೀತಿ ಮಾಡ್ತಿದ್ದಾರೆ. ಹಾಸ್ಪಿಟಲ್ಗಳಿಗೆ ಹೋದರೆ ಎಲ್ಲೋ ಒಂದು ಕಡೆ ನಮ್ಮ ಕಾಯಿಲೆಗಳಿಗೆ ಸರಿಯಾದಂಥ ದುಡ್ಡುಗಳನ್ನ ಕಟ್ಟೋಕ್ಕೆ ನಮ್ಮ ಹತ್ರ ದುಡ್ಡುಗಳು ಇರೋಲ್ಲ. ಸರಿಯಾದಂಥ ಊಟ ತಿಂಡಿಗೆ ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಸಾಯಂಕಾಲ ಊಟಕ್ಕಾಗಲಿ, ಕಾಫಿ ತಿಂಡಿಗಾಗಲಿ ನಮ್ಮ ಹತ್ರ ದುಡ್ಡುಗಳು ಸಾಕಾಗಲ್ಲ. ಅದಕ್ಕೆ ನಾವು ಹೊಂದಿಸ್ಕೊಳ್ಳೋದೇ ಕಷ್ಟ. ಅದರಲ್ಲಿ ಇವರು ಪಾರ್ಕಿಂಗ್ ಚಾರ್ಜ್ಗಳೇ 100, 200, 150 ರೂಪಾಯಿಗಳು ಮಾಡಿದ್ರೆ ನಾವು ಎಲ್ಲೋಗಬೇಕು, ಜನಸಾಮಾನ್ಯರು ಎಲ್ಲೋಗಬೇಕು. ಎಲ್ಲೋ ಒಂದು ಕಡೆ ಈ ಕೂಡಲೇ ರಾಜ್ಯ ಸರ್ಕಾರವನ್ನು ಎಚ್ಚರಿಸ್ತೀನಿ. ಎಲ್ಲೋ ಒಂದು ಕಡೆ ಸರ್ಕಾರಿ ಆಸ್ಪತ್ರೆಗಳಾಗಲಿ, ಸರ್ಕಾರಿ ಕಚೇರಿಗಳಾಗಲಿ, ಸರ್ಕಾರಿಯ ಒಂದು ಏನು ಯಾವುದೇ ಒಂದು ಪ್ರದೇಶಗಳಲ್ಲಾಗಲಿ ಪಾರ್ಕಿಂಗ್ ಚಾರ್ಜಸ್ ತಗೊಳ್ಳುವಂಥದ್ದು ತಪ್ಪು. ತಗೊಳ್ಳುವಂಥದ್ದಲ್ಲಿ 10 ರೂಪಾಯಿ 12 ರೂಪಾಯಿ ತೊಗೊಳ್ಳಿ. ಅದು ಬಿಟ್ಟು ನೀವು ಬೇಕಾಬಿಟ್ಟು ನುಂಗಣ್ಣನ ಥರ 100, 200, 50, 100 ತೊಗೊಂಡ್ರೆ ಏನು ಅರ್ಥ? ಈ ಕೂಡಲೇ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸ್ತಿದ್ದೀನಿ. ಎಲ್ಲೋ ಇಂಥ ಒಂದು ದಂಧೆಗಳು ನಡೀತಿದೆ ರಾಜ್ಯದಲ್ಲಿ. ಇವತ್ತು ದಂಧೆಗಳನ್ನು ಸರ್ಕಾರ ಈ ಕೂಡಲೇ ವಹಿಸ್ಕೊಂಡು ಈ ಕೂಡಲೇ ಇಂಥ ದಂಧೆಗಳಿಗೆ ಬ್ರೇಕ್ ಹಾಕಬೇಕು. ಎಲ್ಲೋ ಒಂದು ಕಡೆ ಇವತ್ತು ಸಾಮಾನ್ಯ ನಾಗರಿಕರುಗಳಾಗಲಿ, ಪುಣ್ಯಾತ್ಮನನ್ನು ಹಳ್ಳಿಗಾಡಿನ ತಂದೆ ತಾಯಿಗಳಾಗಲಿ, ರೈತರುಗಳಾಗಲಿ ಎಲ್ಲೋ ಒಂದು ಕಡೆ ಇವತ್ತು ಪಟ್ಟಣಗಳಿಗೆ ಬಂದು ತಮ್ಮ ಕಾಯಿಲೆಗಳಿಗೋ, ತಮ್ಮ ಮಕ್ಕಳು ವಿದ್ಯಾಭ್ಯಾಸಗಳಿಗೋಸ್ಕರ, ಕೆಲಸದ ನಿಮಿತ್ತ ಮಕ್ಕಳುಗಳಿಗೋ ಎಲ್ಲೋ ಒಂದು ಕಡೆ ಪರದಾಡುವಂಥ ಪರಿಸ್ಥಿತಿಗಳಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಆದರೆ ಜನಸಾಮಾನ್ಯರು ಯಾವ ರೀತಿ ಜೀವನವನ್ನು ಕಟ್ಕೋಬೇಕು, ಯಾವ ರೀತಿ ಜೀವನವನ್ನು ಮಾಡಬೇಕು. ಎಲ್ಲೋ ಒಂದು ಕಡೆ ಎಷ್ಟೋ ನಿರಾಶ್ರಿತರಿದ್ದಾರೆ, ಎಷ್ಟೋ ಆಶ್ಚರ್ಯ ಇದ್ದಾರೆ. ಅಂಥವ್ರಿಗೆ ಊಟವನ್ನು ಕೊಡ್ಬೋದು. ಅದು ಬಿಟ್ಟು ಇಂಥ ಪಾಪಿ ನನ್ನ ಮಕ್ಕಳುಗಳಿಗೆ, ಇಂಥ ಒಂದು ದಂಧೆಕೋರರಿಗೆ ಬೆಳೆಸೋದು ನಾವು ಕಷ್ಟಪಟ್ಟು
ನಾವು ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತು ಇಂಥ ಒಂದು ಲಫಂಗಗಳನ್ನ ಬೆಳೆಸೋದು ಎಷ್ಟು ಸರಿ. ಈ ಕೂಡಲೇ ನಾನು ಸರ್ಕಾರವನ್ನು ಎಚ್ಚರಿಸ್ತಿದ್ದೀನಿ, ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರನ ಈ ಕೂಡಲೇ ಇವತ್ತು ಸರ್ಕಾರಿ ಒಂದು ಆಸ್ಪತ್ರೆಗಳಲ್ಲಿ ಕಚೇರಿಗಳಲ್ಲಿ ಇಂಥ ದಂಧೆಗಳು ನಿಲ್ಲಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಒಂದೇ ಮಾತರಂ.